ಹೆಲೋ ಮಕ್ಕಳೇ, ರಿಲೇಷನ್ ಫಂಕ್ಷನ್ಸ್ನಲ್ಲಿ ಕಾನ್ಸ್ಟೆಂಟ್ ಇದಕ್ಕಿಂತ ಮುಂಚೆ ನಾನು ಕಾನ್ಸ್ಟೆಂಟ್ ಫಂಕ್ಷನ್ಗಿಂತ ಮುಂಚೆ ನಾನು ಐಡೆಂಟಿಟಿ ಫಂಕ್ಷನ್ ಇದನ್ನು ತಿಳಿಸಿದ್ದೆ. ಅದರ ವಿಡಿಯೋ ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವಾಗ ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳಿದರೆ ಡೆಫಿನೇಷನ್ ನೋಡ್ಕೊಳ್ಳಿ. ಇಫ್ ಫಂಕ್ಷನ್ such that from R to R defined by f of x equals to y or y equals to c or f of x equals to c. c ಅಂತ ಹೇಳಿದರೆ ಕಾನ್ಸ್ಟೆಂಟ್, ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್, y ಅಂತ ಹೇಳಿದರೆ y ಎಕ್ಸಸ್ ಔಟ್ಪುಟ್ ಅಂತ ಹೇಳ್ತಾರೆ. ಓಕೆ, ಎಕ್ಸ್ಪ್ರೆಷನ್ ನೋಡಿ, y ಈಕ್ವಸ್ ಟು ಸಿ. ಇವಾಗ ಕೆಲವೊಮ್ಮೆ ನೀವೇನು ಮಾಡಿರ್ತೀರ, y ಈಕ್ವಸ್ ಟು 3, y ಈಕ್ವಸ್ ಟು 2, x ಈಕ್ವಸ್ ಟು 1, ಇವೆಲ್ಲ ಕಾನ್ಸ್ಟೆಂಟ್ ಫಂಕ್ಷನ್ಸಲ್ಲಿ ಎಕ್ಸಾಂಪಲ್. ಇವೆಲ್ಲ ಇದ್ರ ಬಗ್ಗೆ ಡೊಮೇನ್ ಎಲ್ಲ ರೇಂಜ್ ಎಲ್ಲ ತಿಳ್ಕೊಳ್ಳೋಣ. ಇವಾಗ ನೋಡಿ, ಗ್ರಾಫ್ನ ಹಾಕಿದ್ದೇನೆ. ಇವಾಗ ಎಕ್ಸ್ 0 ಇಟ್ಟಿದ್ದಾಗ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಇದೆ, ಈಕ್ವಲ್ಸ್ ಟು ಸಿ ಇದೆ. ಎಫ್ ಆಫ್ ಎಕ್ಸ್ನಲ್ಲಿ ನಾವು 0 ಇಟ್ಟಾಗ, ಎಫ್ ಆಫ್ 0 ಇಟ್ಟಿದ್ದಾಗ ಅವಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇವಾಗ ಮುಂಚೆ ಇದಕ್ಕಿಂತ ಮುಂಚೆ ಕಾನ್ಸ್ಟೆಂಟ್ ಫಂಕ್ಷನ್ನಲ್ಲಿ ತಿಳಿಸಿದ್ದಾಗ ಎಫ್ ಆಫ್ ಎಕ್ಸ್ ಇದ್ದಾಗ ಇಲ್ಲೇ ಎಕ್ಸಿನ ಫಂಕ್ಷನ್ ಇತ್ತು ಮತ್ತು ಇಲ್ಲೇ ಎಕ್ಸಿನ ಎಕ್ಸ್ಪ್ರೆಷನ್ ಇತ್ತು ಈ ಸೈಡ್. ಓಕೆ, ಇದ್ರೊಳಗೆ ಏನಾಗಿದೆ, ಎಫ್ ಆಫ್ ಎಕ್ಸ್ ಈಕ್ವಸ್ ಟು ಸಿ ಅಂತ ಬಂದಿದೆ. ಅಂದರೆ ಎಫ್ ಆಫ್ 0 ಈಕ್ವಸ್ ಟು ಸಿ ಬರುತ್ತೆ, ಎಫ್ ಆಫ್ 1 ಈಕ್ವಸ್ ಟು ಸಿ ಬರುತ್ತೆ. ಅದೇ ರೀತಿಯಲ್ಲಿ ಎಲ್ಲದಕ್ಕೂ ಸಿನೇ ಬರುತ್ತೆ ಹೋಗುತ್ತೆ. ಇವಾಗ ಕೆಲವೊಮ್ಮೆ ನೀವು y ಈಕ್ವಸ್ ಟು 2 ಅಂತ ಕೊಡ್ತೀರಲ್ಲ, ಇದರೊಳಗೆ ಎಕ್ಸ್ ಅಂತ ಏನು ಇರೋ ವ್ಯಾಲ್ಯೂನೇ ಇರಲ್ಲ. y ಈಕ್ವಸ್ ಟು 2 ಅಂತ ಹೇಳಿದರೆ ಇಲ್ಲಿ y 2 ಇರುತ್ತೆ, ಇಲ್ಲಿ 1 ಇದೆ. ಸೊ ಗ್ರಾಫ್ ಹೀಗೆ ಬರುತ್ತೆ, ದಿಸ್ ಇಸ್ y ಈಕ್ವಸ್ ಟು 2. ಓಕೆ, ಇದೇ ರೀತಿಯಲ್ಲಿ ಗ್ರಾಫ್ನಲ್ಲಿ ನಾನೆಲ್ಲದರೂ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಸಿ ಅಂತ ತೊಗೊಂಡಿದ್ದೇನೆ. ಇವಾಗ ಎಕ್ಸ್ 0 ಇದ್ದಾಗ ವೈ ಸಿ ಇದೆ. ಓಕೆ, ಎಕ್ಸ್ 1 ಇದ್ದಾಗ ವೈ ಸಿ ಇದೆ ಮತ್ತೆ. ಸೊ 2 ಇದ್ದಾಗ ಮತ್ತೆ ಇಲ್ಲಿ ಸಿ ಆಗುತ್ತೆ, ಸಿ. ಸೊ ಇಟ್ ಈಸ್ ಹೀಗೆ ಬರುತ್ತೆ ಗ್ರಾಫ್. ಇವಾಗ ಕೆಲವೊಮ್ಮೆ -1 -2 ಹಾಕಿದ್ದಾಗ ಏನಾಗುತ್ತೆ, ಅವಾಗೂ ಸಿ ಹೀಗೆ ಎಕ್ಸ್ಟೆಂಡ್ ಆಗುತ್ತೆ. ಬೇಸಿಕ್ಲಿ ಇದೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಏನು, ಕಾನ್ಸ್ಟೆಂಟ್, ಒಂದು ಕಾನ್ಸ್ಟೆಂಟ್ ಥರ. ನೀವು 10th ಕಲ್ತಿರ್ಬೋದಲ್ಲ, ಪಾಲಿನಾಮಿಯಲ್ನಲ್ಲಿ ಇದರೊಳಗೆ ಇವಾಗ ಕೆಲವೊಮ್ಮೆ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ ಬಿ ಅಂತಿರುತ್ತೆ. ಇವಾಗ ಎಕ್ಸ್ ಎ 0 ಇದ್ದಾಗ ಬಿ ಕಾನ್ಸ್ಟೆಂಟ್ ಉಳಿಯುತ್ತೆ ಅಲ್ಲ, ಸೊ ಈ ರೀತಿಯಲ್ಲಿ ಬರುತ್ತೆ. ಕೆಲವೊಮ್ಮೆ ನೀವು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಪ್ಲಸ್ ಸಿ, ಇದರೊಳಗೆ ಎ 0 ಮತ್ತು ಬಿ 0 ಆದಾಗ ಅದೇನಾಗುತ್ತೆ, ಕಾನ್ಸ್ಟೆಂಟ್ ಉಳಿಯುತ್ತೆ ಅಲ್ಲ. ಸೊ ವೈ ಈಕ್ವಲ್ಸ್ ಟು ಸಿ ಅಂತ ಬರುತ್ತೆ ಅಲ್ಲ, ಅದೇ ರೀತಿಯಲ್ಲಿ ಇರುತ್ತೆ ಇದು. ಸೊ ಗ್ರಾಫ್ ವಿಲ್ ಬಿ ಸಿಮಿಲರ್ಲಿ ಲೈಕ್ ಒಂದು ಹಾರಿಜಾಂಟಲ್ ಲೈನ್ ಇರುತ್ತೆ. ಓಕೆ, ಹಾರಿಜಾಂಟಲ್ ಲೈನ್, ಇದನ್ನು ನೀವು ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ, ಅಂದರೆ ಎಫ್ ಆಫ್ ಎಕ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಹಾರಿಜಾಂಟಲ್ ಲೈನ್ ಆಗುತ್ತೆ ಇದು. ಇದನ್ನ ಅರ್ಥ ಆಗಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ತೇನೆ. ಹೀಗೆ ಗ್ರಾಫ್ ಹಾಕಿದ ನಂತರ ಇದು ಸಿ ಸಿನೇ ಬರೋದು. ಇವಾಗ ಡೊಮೇನ್ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಡೊಮೇನ್ ನೋಡಿ, ಇಲ್ಲಿಂದ ಬೆಳಕು ಹಾಕ್ತೇನೆ. ಓಕೆ, ಲೆಫ್ಟಿಂದ ರೈಟಿಗೆ ಹೋಗೋಣ. ಲೆಫ್ಟಿಂದ ರೈಟಿಗೆ ಹೋದಾಗ ಇದೇನಾಗುತ್ತೆ, ಇಲ್ಲಿ ಮುಂದೆ ಲೈನ್ ಎಕ್ಸ್ಟೆಂಡ್ ಆಗುತ್ತೆ, ಈ ಸೈಡು ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಟ್ ಈಸ್ ಬೇಸಿಕ್ಲಿ ಎಕ್ಸ್ ಬಿಲಾಂಗ್ಸ್ ಟು ಡೊಮೇನ್ ಆಫ್ ರಿಯಲ್ ನಂಬರ್ಸ್. ಓಕೆ, ಇವಾಗ ವೈ ಬೇಸಿಕ್ಲಿ ಅಂತ ಹೇಳಿದರೆ ಎಫ್ ಆಫ್ ಎಕ್ಸ್ ಏನಿದೆ ಈಕ್ವಸ್ ಟು ಆರ್ ಕೊಡುತ್ತೆ. ಆದರೆ ಎಫ್ ಆಫ್ ಎಕ್ಸ್ ಬೇಸಿಕ್ಲಿ ನೋಡಿದರೆ ಇದು ಸಿ ಕೊಡ್ತಿದೆ, ಅಂದರೆ ಇದನ್ನು ಡೊಮೇನಲ್ಲಿ ಹೇಳ್ತಿದೆ. ಎಫ್ ಆಫ್ ಎಕ್ಸ್ ಈಕ್ವಸ್ ಟು ಸಿ ಇದೆ. ಸೊ ಔಟ್ಪುಟ್ ಏನಿದೆ, ಯಾವಾಗ ಒಂದು ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ ಇರೋದ್ರಿಂದ ನಾವೇನು ಬರಿತೇವೆ, ಇದನ್ನು y ಈಕ್ವಸ್ ಟು ಒಂದು ಸಿಂಗಲ್ ಟರ್ನ್ ಸೆಟ್ನಲ್ಲಿ ಬರಿತೇವೆ. ಅಂದರೆ ಇಲ್ಲಿ ಸಿ ಬರುತ್ತೆ, ದಿಸ್ ಈಸ್ ಅ ಸಿಂಗಲ್ ಟರ್ನ್ ಸೆಟ್. ಔಟ್ಪುಟ್ ಯಾವಾಗೂ ಇತ್ತಲ್ಲ ಒಂದೇ ನಂಬರ್ ಕೊಡೋದು. ಓಕೆ, ಇವಾಗ ಕೋಡೊಮೇನ್ ಅಂತೂ ಬೇಸಿಕ್ಲಿ ಇದೆ, ಸೆಕೆಂಡ್ ಇದನ್ನು ಕೋಡೊಮೇನ್ ಅಂತಾರೆ. ಇಲ್ಲಿ ಕೋಡೊಮೇನ್ ಆರೇ ಬರೋದು. ಎಕ್ಸ್ ಡೊಮೇನಲ್ಲಿ ಎಕ್ಸ್ ಬರುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. ರೇಂಜ್ ಇದು ನೋಡಿದರೆ ಸಿಂಗಲ್ ಟರ್ನ್ ಸೆಟ್ ವೇರ್ ಸಿಗೆ ಬಿಲಾಂಗ್ ಆಗುತ್ತೆ, ಕೋಡೊಮೇನ್ ರಿಯಲ್ ನಂಬರ್ಸಿಗೆ ಆಗುತ್ತೆ. ಸೊ ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇದು ಬೇಸಿಕ್ಲಿ ಅಂತ ಹೇಳಿದರೆ ವೈ ಈಕ್ವಸ್ ಟು 2, ವೈ ಈಕ್ವಸ್ ಟು 3 ಹಾಗಿರುತ್ತಲ್ಲ. ಇವಾಗ ಎಕ್ಸಾಂಪಲ್ನಲ್ಲಿ ನೋಡಿ, ವೈ ಈಕ್ವಸ್ ಟು 4 ಅಂತ ತಗೊಳ್ಳೋಣ. ಗ್ರಾಫ್ನಲ್ಲಿ ನೀವು ನೋಡಿದಾಗ 1 2 3 4 ಅಂತ ಹೇಳಿದರೆ ಹೀಗೆ ಲೈನ್ ಬರುತ್ತೆ. ದಿಸ್ ಈಸ್ ಎಕ್ಸ್, ಓಕೆ, ಆ್ಯಂಡ್ ದಿಸ್ ಈಸ್ ವೈನಲ್ಲಿ ಹೀಗೆ ಲೈನ್ ಬರುತ್ತೆ, ಸ್ಟ್ರೇಟ್ ಲೈನ್, ಹಾರಿಜಾಂಟಲ್ ಲೈನ್ ಬರುತ್ತೆ. ಇದು ಹಾರಿಜಾಂಟಲ್ ಲೈನ್, ವೈ ಈಕ್ವಸ್ ಟು 4 ಅಂತೇಳಿ. ಇದರೊಳಗೆ ಡೊಮೇನ್ ಅಂತ ಹೇಳಿದರೆ
ಡೊಮೇನ್ ಅಂತ ಹೇಳಿದರೆ ನಾನು ಮೊದಲೇ ತಿಳಿಸಿದ್ದೆ, ಇಲ್ಲಿಂದ ಬೆಳಕು ಹಾಕಿದರೆ ಇದರ ನೆರಳು ಇಲ್ಲಿಗೆ ಬೀಳುತ್ತೆ ಅಲ್ಲ, ಇದನ್ನೇನಾಗುತ್ತೆ ಕಂಪ್ಲೀಟ್ ಎಕ್ಸ್ ಆ್ಯಕ್ಸಿಸ್ನ ಕವರ್ ಮಾಡುತ್ತೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಆ್ಯಂಡ್ ರೇಂಜ್ ಏನಾಗುತ್ತೆ ಯಾವಾಗೂ ಐತಲ್ಲ 4 ಬರುವುದು ಇಲ್ಲಿ ಯಾವಾಗೂ ಸೆಟ್ನಲ್ಲಿ ಬರೆಯಿರಿ. ಯಾಕೆಂದರೆ 4 ಅಂತ ಹೇಳಿದರೆ ಅರ್ಥ ಆಗಲ್ಲ. ಕೆಲವೊಮ್ಮೆ ಅದನ್ನು ಇಂಟರ್ವಲ್ ಫಾರ್ಮ್ನಲ್ಲಿ ಬರೆಯೋದಿತ್ತಂದರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಡೊಮೇನ್ ಮತ್ತು ರೇಂಜ್ ಆಗಿದೆ. ಡೊಮೇನ್ನದೊಳಗೆ ಮತ್ತು ರಿಯಲ್ ನಂಬರ್ಸ್ ಇರುತ್ತೆ. ಸೊ ಇಟ್ ಈಸ್ ರಿಯಲ್ ನಂಬರ್ಸ್. ಇದರೊಳಗೆ ಏನಾದರೂ ಅರ್ಥ ಆಗಲಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಇದು ಎಕ್ಸಾಂಪಲ್ ಮೂಲಕವಾಗಿ ಅರ್ಥ ಆಗಲಿಲ್ಲ ಅಂದರೂ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಅರ್ಥ ಆಗಿತ್ತಂದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.